ಅಭಿಮಾನಿಗಳನ್ನ ಎತ್ತ ತೋರಿಸ್ಬೇಕು. ಆದರೆ ಅಂಥ ಜನ ಸುಮಾರು ಜನ ಈ ಥರದ್ದೆಲ್ಲ ಅಂದರೆ ಉದ್ವೇಗಕ್ಕೊಳಗಾಗ್ತಾರೆ, ಕಲಾವಿದರು ಅಂತ ಉದ್ವೇಗಕ್ಕೊಳಗಾಗ್ತಾರೆ, ಅಭಿಮಾನಕ್ಕೆ ಬರ್ತಾರೆ, ಅಭಿಮಾನಕ್ಕೆ ಹೋಗಿ ಇನ್ನೇನೋ ಮೆಸೇಜ್ಗಳು ಕಳಿಸ್ತಾರೆ. ಆ ಥರದ್ದೆಲ್ಲ ನಾವು ಮಾಡ್ತಾ ಇರೋದು ತಪ್ಪು. ಕರೆಕ್ಟಾಗಿ ಸಮಾಜದಲ್ಲಿ ಒಂದು ಒಳ್ಳೆಯ ವಿಷಯನ ಮೆಸೇಜ್ ಮಾಡಬೇಕು. ಯಾವ ರೀತಿ ಕಲಾವಿದರಿಗೆ ನಾವು ಸಪೋರ್ಟ್ ಮಾಡಬೇಕು ಅನ್ನೋದು ವಿಷಯನ ತಿಳಿಸಿದ್ರೆ ಮುಂದೆ ಎಲ್ಲ ಪಬ್ಲಿಕ್ಕಿಗೆ ಈ ಥರ ವಿಷಯ ತಿಳಿಸಿದ್ರೆ ಒಂದು ಅಭಿಮಾನ ಜನಗಳ ಮೇಲೆ ಒಂದು ಮೂಡುತ್ತೆ ಅನ್ನೋದು ಒಳ್ಳೆ ರೀತಿ ಆಗುತ್ತೆ ಅಂತ, ಸಮಾಜನ ತಿದ್ದಂಥ ರೀತಿ ಆಗುತ್ತೆ. ಅವನು ಮಾಡಿರೋದು ಸರಿ ಅಂತ ನಾವು ಒಪ್ತಾ ಇಲ್ಲ, ಆದರೆ ನಮ್ಮ ಬಾಸು ಮಾಡಿರೋದು ಸರಿ ಅನ್ನೋದು ತಪ್ಪು ಅನ್ನೋದು ಕೋರ್ಟ್ ತೀರ್ಮಾನ ಮಾಡುತ್ತೆ. ಈಗ ಕೋರ್ಟ್ ಕಟ್ಟಾಯ ಇಲ್ಲಿರೋದ್ರಿಂದ ಅದು ಮುಂದೆ ತೀರ್ಮಾನ. ಅವರು ಮಾಡಿರೋದಕ್ಕೆ ಏನು ಕಾರಣ ಅನ್ನೋದನ್ನು ನಾವು ನೋಡಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಅಂದರೆ ರೇಣುಕಾಸ್ವಾಮಿ ಯಾವ ರೀತಿ ಮೆಸೇಜ್ ಹಾಕಿದ್ರು ಅದನ್ನು ಸಾರ್ವಜನಿಕವಾಗಿ ಮುಂದಿಡಬೇಕು ಅನ್ನೋದು ನಿಮ್ಮ ಖಂಡಿತ ಮೇಡಮ್. ಸಾರ್ವಜನಿಕವಾಗಿ ಇದನ್ನು ಅವನೇನು ತಪ್ಪು ಮಾಡಿದ್ದಾನೆ ಅಂತಂದು ಮುಂದಿಟ್ಟರೆ ಸಮಾಜದಲ್ಲಿ ತಪ್ಪುಗಳನ್ನ ಒಂದು ಸರಿ ದೂಖ ಮಾಡ್ಬೋದು. ಯಾರು ತಪ್ಪನ್ನು ಮಾಡಿದ್ರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕಲ್ಲ ಮೇಡಮ್. ತಪ್ಪು ಆಗುತ್ತೆ, ಅದು ಯಾವ ರೀತಿ ಆಗುತ್ತೆ ಅನ್ಎಕ್ಸ್ಪೆಕ್ಟೆಡಿಗೆ ಸುಮಾರು ಬ್ಯುಸಿ ಇರುತ್ತೆ. ಅಂದರೆ ಏನೋ ಫೋನ್ಗಳು ಬರ್ತವೆ, ಏನೋ ಕಾಲ್ಗಳು ಬರ್ತವೆ, ನಮ್ಮ ನಡುವೆಗಳು ಆಗಿದೆ, ಸುಮಾರು ವಿಷಯಗಳೆಲ್ಲ ಆಗಿದೆ. ಆದರೆ ಇದನ್ನೇ ನಾವು ಪ್ರಬುದ್ಧಮಾನವಾಗಿ ಬೆಳೆಸ್ಕೊಳ್ತಾನೆ. ಆಮೇಲೆ ಇವತ್ತಿನ ದಿವಸದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಜನಗಳು ಭಾಳ ಒಳ್ಳೆಯ ರೀತಿಯಲ್ಲಿ ಅಭಿಪ್ರಾಯ ಮೂಡಿಸೋ ಥರ ನಮ್ಮ ಚಾನಲ್ನಲ್ಲಿ ಆಗಲಿ ಪ್ರತಿಯೊಂದನ್ನು ನಮ್ಮ ಮಿಕ್ಕದಕ್ಕೆಲ್ಲ ಎಲ್ಲ ಕಲಾವಿದರುಗಳಿದ್ದರೆ ಅವ್ರ ಜೀವನವೂ ಇರ್ತದೆ. ಪ್ರತಿಯೊಂದು ಒಂದು ಒಳ್ಳೆಯ ರೀತಿಲಿ ಮಾಡಿರೋದು ಕೆಟ್ಟದ್ದನ್ನ ಒಳ್ಳೆ ರೀತಿಲಿ ತೋರಿಸಿ ಅಂತ ನಾವೇನು ಹೇಳ್ತಿಲ್ಲ. ಪ್ರಬುದ್ಧಮಾನವಾಗಿ ಬೆಳೆಸೋಕ್ಕೆ ಹೋಗಬೇಡಿ, ಏನಂದ್ರೆ ಒಳ್ಳೆ ರೀತಿಲಿ ಬೆಳೆಸ್ತಾ ಹೋಗಿ. ನಾವು ಕೂಡ ಚಿತ್ರರಂಗದಲ್ಲಿದ್ವಿ, ನಮ್ಮಂಥ ಚಿಕ್ಕ ಕಲಾವಿದರಿದ್ವಿ, ಮುಂದೆ ಜೀವನ ಇದರಲ್ಲೇ ಮಾಡ್ಕೋಬೇಕು ಅಂತ ಇದ್ವಿ. ಆ ರೀತಿಯ ಒಂದು ಉದ್ದೇಶದಿಂದ ಪ್ರತಿಯೊಂದನ್ನು ನಾವು ಬೆಳವಣಿಗೆ ಮಾಡ್ತಾ ಒಂದು ಒಳ್ಳೆ ರೀತಿಲಿ ಹೋಗ್ಬೇಕು ಅಂತಾರೆ. ಈ ಥರ ಮಾಡೋದನ್ನು ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಮೇಡಮ್. ನಾವು ಮಾಡಿದ್ರು ತಪ್ಪನ್ನು ತಪ್ಪು ಅಂತ ಒಪ್ಕೊಳ್ಳೇಬೇಕು. ನಾವು ತಪ್ಪನ್ನು ತಪ್ಪು ಅಂತ ಒಪ್ಕೊಳ್ತಾ ಇರೋದು ಮನುಷ್ಯರಲ್ಲ. ನಾವು ಕಾನೂನಿಗೆ ಯಾವತ್ತಿದ್ರೂ ತಲೆ ಬಾಗಲೇಬೇಕು. ಆ ಕಾನೂನಿಗೆ ಇದ್ರೇ ಇಡೀ ಸಮಾಜ ಇರುತ್ತೆ, ದೇಶ ಚೆನ್ನಾಗಿರ್ತಾರೆ, ಪ್ರತಿಯೊಂದು ವಿಷಯ ಚೆನ್ನಾಗಿರುತ್ತೆ. ಅದು ತಪ್ಪನ್ನು ತಪ್ಪಾಗಿ ಒಪ್ಕೊತೀವಿ. ಆದರೆ ಈ ರೀತಿ ಒಂದು ಅವ್ನು ಮಾಡಿರೋದು ತಪ್ಪನ್ನು ಕೂಡ ಈ ರೀತಿ ಅವ್ನು ಮೆಸೇಜ್ ಮಾಡ್ತಿರ್ಲಿಲ್ಲ ಅಂದರೆ ಪ್ರಾಬ್ಲಮೇ ಆಗ್ತಿರ್ಲಿಲ್ಲ. ಈ ಥರದವ್ರಿಗೆ ಒಂದು ಒಳ್ಳೆಯ ವಿಷಯನ ಮುಟ್ಟಿಸಿ ಅಷ್ಟೇ ನಾನು ಕೇಳ್ಕೊತಾನೆ.